ಸೊ ಫೈನಲ್ ಆಗಿ ಹೊರಡ್ತಿದ್ದೇನೆ ಆಯಿತಾ US ಗೆ. ಸೊ ಎಲ್ಲಿಗೆ ಅಂತ ಹೇಳುವಂಥ ನೆಕ್ಸ್ಟ್ ವ್ಲಾಗ್ ನೋಡ್ಬೋದು. ಸೊ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನನಗೆ ಟಾಟಾ ಬಾಯ್ ಬಾಯ್ ಹೇಳಲಿಕ್ಕೆ. ಟಾಟಾ ಬಾಯ್ ಬಾಯ್ ಮಚ್ಚಿ, ಬೇಜಾರು ಮಾಡ್ಕೊಳ್ಬೇಡಿ, ಸಿಗೋ ಒಂದು 5 ವರ್ಷ ಆದಮೇಲೆ. ಇಲ್ಲಿ ಥೈಲ್ಯಾಂಡಾ? ಬಾಯ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತು ನಾನು ಮತ್ತು ನನ್ನ 6 ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಬಂದಿದ್ದೇವೆ ಮಾಲ್ ಆಫ್ ಏಷ್ಯಾ. ಫ್ರೆಂಡ್ಸ್ ಎಲ್ಲ ಎಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿದ್ರೆ ಮಾಲ್ ಆಫ್ ಏಷ್ಯಾಕ್ಕೆ ಬಂದಿದ್ದೇವೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಬರ್ತಿರುವಂಥದ್ದು, ಇನ್ನೂ ಕ್ರಿಸ್ಮಸ್ ಮುಗಿಲಿಲ್ಲ ಇಲ್ಲಿ. ಸೊ ಒನ್ ಆಫ್ ದ ದೊಡ್ಡ ಮಾಲ್ ಆಯಿತಾ ಬೆಂಗಳೂರಲ್ಲಿ. ಸೊ ನಾವು 6 ಜನ ಅಲ್ಲ 5 ಜನ ಇದ್ದೇವೆ ಆಯಿತಾ. ಸೊ ಒಳಗಡೆ ಹೋಗಿ ಒಮ್ಮೆ ಸುಮ್ಮನೆ ಸುತ್ತಾಡಿ ಬರುವ ಅಂಥೇಳಿ ಅಷ್ಟೇ. ಸೊ ಇವಾಗ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸಿ ಒಳಗೆ ಬಂದಿದ್ದೇವೆ. ಮಾಲ್ ಅಂತೂ ಬ್ಯೂಟಿಫುಲ್ ಉಂಟಾಯ್ತಾ. ಸೊ ನೋಡ್ಬೋದು ಫುಲ್ ಮಿಡಲಲ್ಲಿ ಗ್ರೀನಲ್ಲಿ ಹಾಕಿ. ಇವತ್ತು ಸಂಡೇ ಆಗಿರೋ ಕಾರಣ ಜನ ಕೂಡ ಹಾಕ್ತಿದ್ದಾರೆ. ಸೊ ಒಂದು ರೌಂಡ್ ಫುಲ್ ಸುತ್ತಾಡಿ ಆಯ್ತು. ಇವಾಗ ಆ್ಯಕ್ಚುಲಿ ಹೇಳಿದಷ್ಟು ದೊಡ್ಡದಿಲ್ಲ, ನಾನು ನಿನ್ಸಿದಷ್ಟು ದೊಡ್ಡದಿರಲಿಲ್ಲ ಇದು. ಸೊ ಆ್ಯಕ್ಚುಲಿ ಸಣ್ಣದಾಗಿ ಉಂಟು, ಬಟ್ ಚೆಂದ ಉಂಟಾಯ್ತು. ಫುಲ್ ಜನ ಜನ ಜಾಸ್ತಿ ಇಲ್ಲ ಇವತ್ತು, ಸಂಡೇ ಆದರೂ ಜನ ಜಾಸ್ತಿ ಇಲ್ಲ. ಸೊ ನೋಡ್ಲಿಕ್ಕಂತೂ ಸೂಪರ್ ಉಂಟು ಮಾರೆ. ನಾನು ಆಗಲೇ ಹೇಳಿದಾಗೆ ನೋಡುವಾಗ ಏನು ದೊಡ್ಡದು ಅನ್ನಿಸ್ತಿಲ್ಲ, ಬಟ್ ಇಲ್ಲಿರುವ ಇಷ್ಟೆಲ್ಲ ಏನೋ ಶೋರೂಮ್ಸ್ಗಳಿದೆ. ಅಂಡರ್ಗ್ರೌಂಡ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಎಲ್ಲ. ಹೀಗೆ ನೋಡಲಿಕ್ಕೆ ಹೆವಿ ಇದೆ. ಈ ಫೋಟೋಗ್ರಫಿ ಆಗ್ತಾನೆ ನಮ್ಮ ಅಣ್ಣಂದು. ಸೊ ಇವಾಗ ಮಾಲ್ ಆಫ್ ಏಷ್ಯಾ ಸುತ್ತಾಡಿ ಬಂದ್ವಿ, ಚೆನ್ನಾಗಿತ್ತು. ಸೊ ಇವಾಗ ಚಲೋ ಇನ್ನು ಬೇರೆ ಕಡೆ ಪ್ಲ್ಯಾನ್ಸ್ ಎಲ್ಲ ಇದೆ ಅಣ್ಣಂದಿರೋದು. ಸೊ ನೋಡೋ. ಸೊ ಇವಾಗ ನಾವು ಮಾಲ್ ಆಫ್ ಏಷ್ಯಾ ಸುತ್ತಾಡಿ ಬಂದು ಇವಾಗ ಡೆಕೋತ್ಲಾನಿ ಬಂದಿದೆ. ಸ್ವಲ್ಪ ರೈಡಿಂಗ್ ಗೇರ್ಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ. ಸೊ ಹಾಗಾಗಿ ಬಂದಿರುವಂಥದ್ದು ಡೆಕೋತ್ಲಾನ್. ನಾವಿಲ್ಲಿ ಬಂದದ್ದು ಪರ್ಚೇಸ್ ಮಾಡಲಿಕ್ಕೆ ಅಂತ ಇಲ್ಲಿ ಕರ್ಕೊಂಡು ಬಂದಾಯ್ತಾ. ಏನು ಹೇಳಿದ್ರೆ ಟೇಬಲ್ ಟೆನ್ನಿಸ್ ಆಡ್ತಾವ್ರೆ ಇಬ್ಬರು ಸೇರ್ಕೊಂಡು. ಆಡ್ಲಿಕ್ಕೆ ಗೊತ್ತಿಲ್ಲ ಬಟ್ ಆಡ್ತಾವ್ರೆ. ಸೊ ಇವಾಗ ಟೇಬಲ್ ಟೆನ್ನಿಸ್ ಎಲ್ಲ ಆಟಾಡಿ ಆಯಿತು. ಇವಾಗ ನೆಕ್ಸ್ಟ್ ಮ್ಯಾಚಿಗೆ ಬಂದಿದ್ದಾರೆ. ಇವಾಗ ಇಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ. ಹಾಂ ಅಷ್ಟೇ. ಇಲ್ಲಿಗೆ ಬಂದಂಥದ್ದು ಎಂತ ಪರ್ಚೇಸ್ ಮಾಡಲಿಕ್ಕಲ್ಲ, ಸುಮ್ಮನೆ ಆಟ ಆಡಲಿಕ್ಕೆ, ಜಾಲಿ ಮಾಡಲಿಕ್ಕೆ. ಏನು ಪರ್ಚೇಸ್ ಮಾಡ್ತಿದ್ಯಾ? ಪರ್ಚೇಸ್ ಎಂತ ಮಾಡಲಿಲ್ಲ ಇದು, ಸುಮ್ಮನೆ ಆಟ ಆಡಲಿಕ್ಕೆ. ಒಳ್ಳೆ ಪ್ಲೇಸ್ ಆಟ ಆಡಲಿಕ್ಕೆ. ಸುಮ್ಮನೆ ಬೆಂಗಳೂರು ಇದು ಕೆಲಸ ಇಲ್ಲ ಅಂತಾದರೆ ಜಾಲಿ ಮಾಡ್ಬೋದು. ಇಲ್ಲಿ ಆ್ಯಕ್ಚುಲಿ ಐಟಮ್ಸ್ ಎಲ್ಲ ನಾನು ನೋಡೋದು ಐಟಮ್ಸ್ ಎಲ್ಲ ಇದೆ ಆಯಿತಾ. ಗಾಲ್ಫ್ ಅಂದರೆ ನಾನು ಇಲ್ಲಿ ಇಷ್ಟವರೆಗೆ ನೋಡಿರಲಿಲ್ಲ. ಗಾಲ್ಫ್ ಆಡೋದು ಎಲ್ಲ ಟಿ ವಿಯಲ್ಲಿ ನೋಡಿರ್ತಾನೆ ಅಷ್ಟೇ. ಇಲ್ಲಿ ರಿಯಲ್ ಆಗಿ ಐಟಮ್ಸ್ ಎಲ್ಲ ಇದೆ. ಅದರ ಬ್ಯಾಗ್ ತೊಗೊಂಡೋಗಂಥ ಟ್ರೋಲಿ ಸಮಥಿಂಗ್ ನೈಸ್. ಸೊ ಇವಾಗ ಬಂದು ಸುಮ್ಮನೆ ಟೆಂಟಲ್ಲಿ ಕೂತಿದ್ದೇವೆ. ಅಣ್ಣಂದಿರೋ ಪ್ಲ್ಯಾನ್ ಮಾಡ್ತಿದ್ದಾರೆ, ಟೆಂಟೆಲ್ಲ ಪರ್ಚೇಸ್ ಮಾಡುವ ಪ್ಲ್ಯಾನ್ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮ ಹುಡುಗ ಯಾವುದು ಇದಾ, ಅದು ಸಣ್ಣದು. ಆ್ಯಕ್ಚುಲಿ ಆ ಸಣ್ಣ ಟೆಂಟ್ ಉಂಟಲ್ಲ, ನಮ್ಮ ಬಾಯ್ಸ್ ಎಲ್ಲ ಟ್ರೆಕ್ ಹೋಗ್ತಾ ಇರ್ತಾರೆ, ಹೆವಿ ಯೂಸ್ ಆಗ್ತದೆ. 4 ಜನರಿಗೆ ಮಲಗುವಂಥ ಟೆಂಟ್ ಅದು ಆ್ಯಕ್ಚುಲಿ. ಅಲ್ಲಿ ನೋಡಿ ಮಗುವೊಂದು ಆಟ ಆಡ್ತಾ ಉಂಟು. ಸೊ ಪರ್ಚೇಸ್ ಮಾಡೋ ಪ್ಲ್ಯಾನ್ 3,600. ದೊಡ್ಡ ಅಮೌಂಟ್ ಅಲ್ಲ, ಶೇರ್ ಹಾಕಿದ್ರೆ ಆಗ್ತದೆ. ಬಟ್ ಅಷ್ಟು ಹೋಗಬೇಕು ನೀವು, ಫಸ್ಟ್ ಟ್ರಾವೆಲ್ ಮಾಡಬೇಕಷ್ಟು. ನೀವು ಲಾಸ್ಟಿಗೆ ಇಕ್ಕ ಮೇಲೆಗೆ 10 ಸಲ ಹಾಕೋದು ಅಂತ. ಸೊ ಬಂದು ಒಂದು 2 ಅವರ್ಸ್ ಆಯ್ತಾಯ್ತಾ. ಇನ್ನೂ ಕೂಡ ಆಟ ಆಡ್ತಿದ್ದೇವೆ. ಪರ್ಚೇಸ್ ಮಾಡಿದ್ದು ಒಂದೇ ಒಂದು ಟಿ ಶರ್ಟ್, ಇದು ಸುಳ್ಳದ ಹಾಫ್ ಮ್ಯಾರಥಾನ್ಗೆ ನಮ್ಮ ಅಣ್ಣ ಪರ್ಚೇಸ್ ಮಾಡಿರುವಂಥದ್ದು. ಇಲ್ಲಿ ನಾವು ಗೇಮ್ಸ್ ಎಲ್ಲ ಆಡ್ತಾ ಇದು ಟೈಮ್ ಪಾಸ್ ಮಾಡಲಿಕ್ಕೆ ಒಳ್ಳೆ ಪ್ಲೇಸ್. ಹಾಂ, ಈಗ ಅಣ್ಣ ಸ್ಕಿಲ್ ತೋರಿಸ್ತಾನಂತೆ, ಲಿಂಕ್ಡ್ಇನ್ನಲ್ಲಿ ಹಾಕುವಂಥ ಸ್ಕಿಲ್ಸ್. ಹಾಂ, ಹಬ್ಬ ಸಂಡೇ ಬಂದರೆ ಸುಮ್ಮನೆ ಒಂದು ಜಾಲಿ ಮಾಡಲಿಕ್ಕೆ ಅಮ್ಯೂಸ್ಮೆಂಟ್ ಪಾರ್ಕೆಲ್ಲ ಹೋಗ್ಬೋದು ಅಂತಿಲ್ಲ, ಇಲ್ಲಿ ಒಂದು ಸ್ವಲ್ಪ ಜಾಲಿ ಮಾಡಿ ಹೋಗ್ಬೋದು. ಸೊ ಫೈನಲ್ ಆಗಿ ಡೆಕಾಥ್ಲಾನಿಂದ ಪರ್ಚೇಸ್ ಕೂಡ ಆಯಿತು, ಸುಮ್ಮನೆ ಮಾಲಿಗೆ ಹೋಗಿ ಸುತ್ತಾಡಿ ಕೂಡ ಆಯಿತು. ಸೊ ಇನ್ನು ಸದ್ಯಕ್ಕೆ ರೂಮಿಗೆ ಹೋಗೋ ಪ್ಲ್ಯಾನ್ ಎಲ್ಲ ಅಂತ ಕಾಣ್ತದೆ, ನೋಡುವ. ಅಂತೂ ಇಲ್ಲಿಗೆ ಬಂದು ತುಂಬ ಖುಷಿ ಆಗ್ತಾ ಉಂಟು, ಜಾಲಿ ಆಗ್ತಾ ಉಂಟು. ಡೆಕಾಥ್ಲಾನ್ ಕೆಲಸ ಆಯಿತು. ಇನ್ನು ನೆಕ್ಸ್ಟ್ ನೋಡೋ. ಇವಾಗ ಒಂದು ಸಣ್ಣದಾಗಿ ಬ್ರೇಕ್ಫಾಸ್ಟ್ ಆಯಿತು, ಚಾಟ್ಸ್ ಎಲ್ಲ ತಿಂದಾಯ್ತು. ಇನ್ನು ಅಕ್ಕ ಯಮ್ಮನ ಬೆಟ್ಟ ಅಂತೆ. ಸೊ ನಮ್ಮ 3 ಗಾಡಿ NS, ಎಕ್ಸ್ಪಲ್ಸ್, ಬುಲೆಟ್ ಹೋಗ್ತಾ ಇದ್ದಾವೆ. ಎಷ್ಟು ದೊಡ್ಡ ಬೆಟ್ಟ. ಟ್ರೆಕ್ಕಿಂಗ್ ಉಂಟಾ ಅಣ್ಣ? ಟ್ರೆಕ್ಕಿಂಗ್ ಉಂಟಣ್ಣ? ಸತ್ಯ, ಸುಳ್ಳು ಹೇಳ್ಬೇಡ. ಬೈಕ್ ಹೋಗಿ ಅಲ್ಲೇ ಇರ್ತದ ಅಂತ. ಏನಿಲ್ಲ, ಚಲೋ. ಸೊ ಇವಾಗ ಅಂತ ಅಕ್ಕ ಯಮ್ಮನ ಬೆಟ್ಟಕ್ಕೆ ಬಂದಿದ್ದೇವೆ.
ಇಲ್ಲಿಂದ ವ್ಯೂ ಉಂಟಲ್ಲ, ಹೇಗಿದೆ ಬ್ರೋ? ಅಡ್ಡಿಪೊಳಿ ವ್ಯೂ ಆಯಿತಾ. ಹೇಗಿದೆ ಬ್ರೋ ವ್ಯೂ? ಆ ದೂರದ ವ್ಯೂ ಎಲ್ಲ ಚೆನ್ನಾಗಿ ಉಂಟು, ಹತ್ರ ಅಲ್ಲ. ಬೆಟ್ಟದ ಮೇಲೆ ಒಂದು ಕೂತಿದೆ, ಫುಲ್ ಬಂಡೆಕಲ್ಲು ಫುಲ್ಲು. ಇಲ್ಲೇನೋ ಸಣ್ಣ ಟೆಂಪಲ್ ಥರ ಕಟ್ತಿದ್ದಾರಪ್ಪ, ಅಲ್ಲಿ ಶಿವನ ಫೋಟೋ ಮೇಲ್ಗಡೆ. ಸೊ ಪಕ್ಕದಲ್ಲಿ ಟೆಂಪಲ್ ಇದೆ, ಇಲ್ಲಿಂದ ವ್ಯೂ ಅಂತೂ ಅಡಿಪೊಳಿ ವ್ಯೂ ಕಾಣ್ತಿದೆ. ಅಲ್ಲಿ ಏರ್ಪೋರ್ಟ್ ಕೂಡ ದೂರದಲ್ಲಿ ಕಾಣ್ತಾ ಉಂಟು. ಅದು ಏರ್ಪೋರ್ಟ್ ಅಲ್ಲ ಬ್ರೋ, ಬಸ್ ಸ್ಟ್ಯಾಂಡ್. ಅದು ಏರ್ಪೋರ್ಟ್ ಅಣ್ಣ, ಅದು ವಿಮಾನ ಎಲ್ಲ ನಿಲ್ಲುವಂಥ ಬಸ್ ಸ್ಟ್ಯಾಂಡ್ ಅದು. ಸೊ ಇನ್ನೊಂದು ಸೈಡ್ ಮೆಟ್ರೋ ಕಾಣ್ತಾ ಉಂಟು, ಮೆಟ್ರೋ ರೆಡಿ ಆಗ್ತಾ ಉಂಟು ಅಷ್ಟೇ ಇನ್ನು. ಅದು ಆ ಮೆಟ್ರೋ ಆಗುವ ಟೈಮಲ್ಲಿ ಹೊಸ ಅಂತ ಏರ್ಪೋರ್ಟೇ ಹೊಸತಾಗ್ತದೆ ಬೇರೆ ಕಡೆ. ಬೆಟ್ಟ ಫುಲ್ ಹೆವಿ ದೊಡ್ಡ ಉಂಟಾಯ್ತಾ, ಬಟ್ ಫುಲ್ ದೊಡ್ಡ ಬೆಟ್ಟದಲ್ಲಿ ಫುಲ್ ಕಾಡಿ ಬೆಂಕಿ ಹಾಕಿದಾಗ ಬೆಂಕಿ ಎಲ್ಲ ಕಡೆ. ಆ್ಯಕ್ಚುಲಿ ಇಲ್ಲಿ ಮಾತ್ರ ಅಲ್ಲ, ದೂರ ಕಡೆ ಕೂಡ ಫುಲ್ ಎಲ್ಲ ಕಡೆ ಬೆಂಕಿ ಕಾಣ್ತಾ ಉಂಟು. ಸೊ ಇವಾಗ ಸಂಜೆ 5:51 ಆಯಿತು, ಸನ್ಸೆಟ್ ಆಗ್ತಾ ಉಂಟು, ಫುಲ್ ಆರೆಂಜಿಶ್ ಆಗಿದೆ. ಸೊ ನಮ್ಮ ಬಾಯ್ಸ್ ಎಲ್ಲ ಮೇಲುಗಡೆ ನಿಂತ್ಕೊಂಡು ಸಣ್ಣ ಶಾರ್ಟ್ ತೆಗಿತಿದ್ದಾರೆ. ಸೊ ಇವಾಗ ಸ್ವಲ್ಪ ಹೊತ್ತಲ್ಲಿ ಸನ್ಸೆಟ್ ಕಂಪ್ಲೀಟಾಗಿ ಆಗುತ್ತೆ. ಮೇಲಿಂದ ಫುಲ್ ವ್ಯೂ, ಇಡೀ ಫುಲ್ ಒಳ್ಳೆ ವ್ಯೂ ಕಾಣ್ತಿದೆ. ಸ್ವಲ್ಪ ಹೊತ್ತಲ್ಲಿ ಫುಲ್ ಸನ್ಸೆಟ್ ಆಗ್ತದೆ ಆಯಿತಾ. ಫುಲ್ ಈಗ ಕಂಪ್ಲೀಟಾಗಿ ಸನ್ಸೆಟ್ ನೋಡಿ ಮತ್ತೆ ಮನೆಗೆ ಹೋಗೋ ಪ್ಲ್ಯಾನ್ ಇದೆ. ಒಂದಾದರೆ ಮನೆಗೆ, ಇಲ್ಲದಿದ್ದರೆ ಏರ್ಪೋರ್ಟಿಗೆ ಹೋಗೋ ಪ್ಲ್ಯಾನ್ ಮಾಡ್ತಿದ್ದೇವೆ. ದೂರದಿಂದ ವಿಮಾನಗಳು ಕಾಣ್ತಾ ಉಂಟು. ಸೊ ಸಣ್ಣದಾಗಿ ವಿಮಾನ ಹೋಗ್ತಿರುವಂಥದ್ದು ಅಷ್ಟೇ ಇವತ್ತಿನ ಒಂದು ಡೇ. ಇನ್ನು ದೊಡ್ಡಬಳ್ಳಾಪುರ ಎಲ್ಲಿದು ಲೊಕೇಶನ್? ಯಲಹಂಕ, ಹಾಂ, ಅಕ್ಕಯಮ್ಮ ಬೆಟ್ಟದಲ್ಲಿ. ಸೊ ಇವಾಗ ಸನ್ಸೆಟ್ ಕೂಡ ಆಯಿತು, ಬ್ಯೂಟಿಫುಲ್ ಸನ್ಸೆಟ್ ನೋಡಿ. ಅಕ್ಕಮಯ ಬೆಟ್ಟದಿಂದ ಹೊರಡ್ತಿದ್ದೀವಿ. ಎಸ್, ಅಕ್ಕಯಮ್ಮನ ಬೆಟ್ಟ ಏನೋ ಒಂದು ಬೆಟ್ಟ. ಸೊ ಅಲ್ಲಿಂದ ಹೊರಡ್ತಿದ್ದೇವೆ ಇವಾಗ. ಇನ್ನೂ ಹೋಗ್ತಿರುವಂಥದ್ದು ಏರ್ಪೋರ್ಟ್ ಸೈಡಿಗೆ. ನಾನು ಇಷ್ಟೊಳಗೆ ಲೈಫಲ್ಲಿ ಏರ್ಪೋರ್ಟ್ ನೋಡಿರಲಿಲ್ಲ, ಸೊ ತೋರಿಸ್ಲಿಕ್ಕೆ ದೊಡ್ಡವರೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಚಲೋ. ಸೊ ಫೈನಲ್ ಆಗಿ ಏರ್ಪೋರ್ಟಿಗೆ ಬಂದ್ವಿ. ಟರ್ಮಿನಲ್ 2ಗೆ ಎಂಟ್ರಿ ಕೊಡ್ತಿದ್ದೇವೆ. ಪಾರ್ಕಿಂಗ್ ಮಾಡಿ ಬೈಕ್ ಪಾರ್ಕ್ ಮಾಡಿದ್ವಿ. ಬೈಕ್ ಪಾರ್ಕ್ ಮಾಡಿ ಕೊಟ್ಟರು 40 ರೂಪೀಸ್ ಬೈಕಿಗೆ. ಸೊ ಇವಾಗ ಟರ್ಮಿನಲ್ 2ಗೆ ಹೋಗ್ತಿದ್ದೇವೆ. ಯಾವ ಥರ ಇದೆ ಅಂತ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಫ್ಲೈಟಿಗೆ ಹೋಗುವಂಥ ಚಾನ್ಸ್ ಇಲ್ಲ, ಸುಮ್ಮನೆ ನೋಡಲಿಕ್ಕೆ. ಚಲೋ. ಏರ್ಪೋರ್ಟಿಗೆ ಬಂದು ವಾಶ್ರೂಮ್ ಚೆಕ್ ಮಾಡಿದ್ವಿ, ಯಾವ ಥರ ಇರ್ತದೆ ಏರ್ಪೋರ್ಟ್ ವಾಶ್ರೂಮ್ ಅಂತ. ಸೊ ಇವಾಗ ನೆಕ್ಸ್ಟ್ ಟರ್ಮಿನಲ್ 2 ಹತ್ರ ಹೋಗ್ಬೋದು. ಬನ್ನಿ. ಏರ್ಪೋರ್ಟ್ನ ಒಳಗೆ ಟರ್ಮಿನಲ್ 2 ಅದು. ಚಲೋ. ಸೊ ಟರ್ಮಿನಲ್ 2 ಒಳಗೆ ಹೋಗ್ತಾ ಇದ್ದೇವೆ ಇವಾಗ. ಸೊ ಮೇಲ್ಗಡೆ ಫುಲ್ ಚೆಂದ ಕಾಣ್ತಾ ಉಂಟಾಯ್ತು. ಪ್ಲೇಸ್ ಅಂತೂ ಫುಲ್ ಸೆಟ್ ಉಂಟು. ಫಸ್ಟ್ ಟೈಮ್ ಆ್ಯಕ್ಚುಲಿ ಲೈಫಲ್ಲಿ ಫಸ್ಟ್ ಟೈಮ್ ಏರ್ಪೋರ್ಟಿಗೆ ಬರ್ತಿರುವಂಥದ್ದು, ಅದು ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು. ನೋಡ್ಲಿಕ್ಕಂತೂ ವಾವ್. ಫಸ್ಟ್ ಏನು ನೋಡೋದು, ಫುಲ್ ಬಿದಿರು, ನೋಡಲಿಕ್ಕೆ ಚೆಂದ ಉಂಟು. ನೋಡಲಿಕ್ಕೆ ಸುಮ್ಮನೆ ಬರ್ಬೋದಿದೆ. ಆ್ಯಕ್ಚುಲಿ ಬರ್ತಿರುವಾಗ ನಮ್ಮ ಬಾಯ್ಸ್ಗಳ ಬೈಕ್ ಮಾತ್ರ ಇದು, ಬೇರೆ ಯಾವುದು ಕೂಡ ಬೈಕ್ ಇರಲಿಲ್ಲ, ಫುಲ್ಲು ಟ್ಯಾಕ್ಸಿ. ಸೊ ಈ ಪ್ಲೇಸಿಂದ ಟಾಟಾ ಬಾಯ್ ಬಾಯ್ ಹೇಳಿದೆ ಫ್ಯಾಮಿಲಿಗಳಿಗೆ. ಸೊ ಈ ಪ್ಲೇಸ್ ಇಲ್ಲಿ ಡೈರೆಕ್ಟ್ ಕಾರು ಅದೆಲ್ಲ ಇಲ್ಲಿ ತನಕ ಅಲೌಡ್ ಉಂಟಾಗುತ್ತೆ. ಸೊ ಏರ್ಪೋರ್ಟಿಗೆ ಬಂದಿದ್ದೆ ಫಸ್ಟ್ ಟೈಮು. ನಮ್ಮ ಅಣ್ಣಂದ ರಿವ್ಯೂ ಕೊಡ್ತಿದ್ದಾರೆ. ನಾನಂತೂ ಏರ್ಪೋರ್ಟಲ್ಲಿ ನೋಡ್ತಾ ಬಾಕಿ ಆಗಿದ್ದೀನಿ. ಎಷ್ಟು ಚಂದ ಉಂಟು ಅಂತ ಹೇಳಿದರೆ ಫುಲ್ ಬಿದಿರೇ ಆಯ್ತಾ, ಎಲ್ಲ ಕಡೆ ಬಿದಿರು, ಫುಲ್ ಚಂದ ಉಂಟು ಮಾತ್ರ. ಸೊ ಇವತ್ತು ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತೇನೆ. ನೆಕ್ಸ್ಟ್ ಟೈಮ್ ಪಕ್ಕ ಅಲ್ಲಿ ಒಳಗೆ ಹೋಗಿ ವೀಡಿಯೋ ಮಾಡ್ತೇನೆ ಆಯಿತಾ. ಅಷ್ಟು ಆ ಒಂದು ಖುಷಿ ಇದೆ. ಸೊ ಅಲ್ಲಿ ಹತ್ತಿರದಲ್ಲಿ ಒಂದು ಏರೋಪ್ಲೇನ್ ಇಲ್ಲೊಂದುಂಟು, ಆಚೆ ಕಡೆ ಮೂವ್ ಆಗ್ತಾ ಉಂಟು. ಇಷ್ಟು ಹತ್ರದಿಂದ ಇಲ್ಲಿ ಇಷ್ಟರಾಗಿ ನೋಡಲೇ ಇಲ್ಲ ಆಯಿತಾ, ಫಸ್ಟ್ ಟೈಮ್. ಮುಂಬೈಲೆಲ್ಲ ಹೋದರೆ ಪಾಪರಾಜಿಗಳೆಲ್ಲ ಕಾಯ್ತಾ ಇರ್ತಾರೆ. ಇಲ್ಲಿ ಒಂದೇ ಒಂದು ಪಾಪರಾಜು ಕಾಯ್ತಿಲ್ಲ ಆಯಿತಾ. ಯಾರು ಕೂಡ ನಂಗೆ ಗೊತ್ತಿಲ್ಲ ಈಗ ಇರೋ ಪ್ಲೇಸಲ್ಲಿ ಇರ್ತಾರೆ ಅಂತ, ಬಟ್ ಲಿಟ್ರಲಿ ಯಾರೂ ಇಲ್ಲ. ಆ್ಯಂಡ್ ಈ ಲೈನಲ್ಲಿ ನಾನು ಇರುವ ಹತ್ತಿರ ಲೈನಲ್ಲಿ ದೊಡ್ಡ 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 ಪೊಲೀಸ್ ಇದು ಆ ಗಾಡಿಗಳು ಮಾತ್ರ ಬರ್ತಿರುವಂಥದ್ದು. ಹಾಗೆ ಏರ್ಪೋರ್ಟ್ ಅಂದ್ರೆ ಸಕ್ಕತ್ತಾಗಿದೆ, ಮಜಾ ಅಂದರೆ ಲೈಕ್ ಒನ್ಸ್ ಬರಬೇಕಾಯ್ತಾ ಲೈಫಲ್ಲಿ. ನನಗೂ ಪ್ಲ್ಯಾನ್ಸ್ ಇದೆ, ನೆಕ್ಸ್ಟ್ ಟೈಮ್ ನೋಡೋ. ಸೊ ಫೈನಲ್ ಆಗಿ ಹೊರಡ್ತಿದ್ದೇನೆ. ಎಲ್ಲಿಗೆ? ಸರ್ಪ್ರೈಸ್ ಕೊಡೈಕ.
ಸೊ ಫೈನಲ್ ಆಗಿ ಹೊರಡ್ತಿದ್ದೇನೆ ಆಯಿತಾ. US ಗೆ. ಸೊ ಎಲ್ಲಿಗೆ ಅಂತ ಹೇಳುವಂಥ ನೆಕ್ಸ್ಟ್ ವ್ಲಾಗ್ ನೋಡ್ಬೋದು. ಸೊ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನನಗೆ ಟಾಟಾ ಬಾಯ್ ಬಾಯ್ ಹೇಳಲಿಕ್ಕೆ. ಟಾಟಾ ಬಾಯ್ ಬಾಯ್ ಮಚ್ಚಿ, ಬೇಜಾರು ಮಾಡ್ಕೊಳ್ಬೇಡಿ, ಸಿಗೋ ಒಂದು 5 ವರ್ಷ ಆದಮೇಲೆ. ಎಲ್ಲಿ ಥೈಲ್ಯಾಂಡಾ? ಬಾಯ್. ಸೊ ಫೈನಲ್ ಆಗಿ ಏರ್ಪೋರ್ಟ್ ಹೇಗುಂಟಲ್ಲ ನೋಡಿಕೊಂಡು ಸೊ ಪಾಸ್ ಇವಾಗ ಹೊರಡ್ತಿದ್ದೇವೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಯಾರು ನಾವು ಲಿಫ್ಟ್ ಈಚೆ ಓಪನ್ ಆಗ್ತದೆ ಅಂತ ಕಾಯ್ತಿದ್ವಿ, ಬಟ್ ಲಿಫ್ಟ್ ಓಪನ್ ಆಗೋದು ಈ ಸೈಡ್. ವಾ, ಏರ್ಪೋರ್ಟಿಗೆ ಗೊತ್ತಿಲ್ಲದವರೆಲ್ಲ ಬಂದರೆ ಹೀಗೆ. ಓ, ಸಬ್ವೇ ಉಂಟಾ? ಇಲ್ಲ ಲಾಸ್ಟ್ಗೆ ನಾವು ಆ ಸೈಡ್ ಲಿಫ್ಟಿಗೆ ಓಪನ್ ಆಗ್ತದೆ ಅಂತ ಕಾಯ್ತಾ ಇದ್ದರೆ ಈ ಸೈಡ್ ಲಿಫ್ಟ್ ಓಪನ್ ಆಯಿತು. ವಾ, ಅಲ್ಲ ನಾನು ಫಸ್ಟ್ ಟೈಮ್ ಬರ್ತಿರೋರು, ನೀವೆಲ್ಲ ಬಂದವರು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಆಲ್ರೆಡಿ ಬಂದಿದ್ದೀನಿ. ಸೊ ಫೈನಲ್ ಆಗಿ ಹೊರಡ್ತಿದ್ದೇವೆ. ತುಂಬಾ ಜಾಲಿ ಇತ್ತು ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಸೊ ಇವಾಗ ಬೈಕ್ ಪಾರ್ಕಿಂಗಲ್ಲಿ ಇಟ್ಟಿದ್ದೇವೆ. 40 ರೂಪೀಸ್ ಕೊಟ್ಟು ಬೈಕ್ ತೊಗೊಂಡು ಇನ್ನು ಸೀದಾ ಮನೆಗೆ. ಸೊ ಏರ್ಪೋರ್ಟಿಗೆ ಬಂದ ಕೆಲಸ ಆಯಿತು ನಮ್ಮದು. ಸುಮ್ಮನೆ ಒಂದು ಸುತ್ತಾಡಲಿಕ್ಕೋಸ್ಕರ ಏರ್ಪೋರ್ಟಿಗೆ ಬಂದಿದ್ವಿ, ಎಲ್ಲೂ ಹೋಗ್ಲಿಕ್ಕೆ ಅಂತ ಇಲ್ಲ, ಸುಮ್ಮನೆ ನೋಡಬೇಕಿತ್ತು. ಆ್ಯಕ್ಚುಲಿ ಲೈಫಲ್ಲಿ ಒಮ್ಮೆ ಕೂಡ ಏರ್ಪೋರ್ಟ್ ನೋಡಿರಲಿಲ್ಲ ಅಂತೇಳಿ ಬಂದಿರುವಂಥದ್ದು. ಸೊ ನಮ್ಮ ಕೆಲಸ ಆಯಿತು. ಸೊ ನಾನು ಮತ್ತು ನಮ್ಮ ಬಾಯ್ಸ್ ಎಲ್ಲ ವಾಪಸ್ ಇವಾಗ ನಮ್ಮ ಫ್ರೆಂಡ್ಸ್ನ ರೂಮಿಗೆ ಹೋಗ್ತಿದ್ದೇವೆ. ಅದಾದಮೇಲೆ ಮನೆಗೆ. ಸೊ ಇವತ್ತಿನ ಡೇ ಫುಲ್ ಜಾಲಿ ಇತ್ತು. ಬೆಳಿಗ್ಗೆ ಎದ್ದು ಫ್ರೆಂಡ್ಸ್ ಒಟ್ಟಿಗೆಲ್ಲ ಆಚೆ ಸುತ್ತಾಡಿ ಮತ್ತು ಒಂದು ಬೆಟ್ಟಕ್ಕೆ ಹೋಗಿ ಆ್ಯಕ್ಚುಲಿ ಗೋ ಕಾರ್ಟಿಂಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಆಗಲಿಲ್ಲ ಇವತ್ತು. ಆ್ಯಂಡ್ ಡೇ ಅಂತ ಸೂಪರ್ ಇತ್ತು. ಆ್ಯಕ್ಚುಲಿ ಅಷ್ಟೇ ಅಲ್ಲ, ನಿನ್ನೆ ರಾತ್ರಿ ನಾನು ಟ್ರೈನ್ ಕೂಡ ನೋಡಲಿಲ್ಲ. ಟ್ರೈನ್ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿರುವಂಥ ಮೆಟ್ರೋ ಬಿಟ್ಟು. ಸೊ ಟ್ರೈನ್ ಸ್ಟೇಷನ್ ಕೂಡ ಹೋಗಿದ್ವಿ ಇವತ್ತು, ಏರ್ಪೋರ್ಟಿಗೆ ಕೂಡ. ಸೊ ಒಂಥರ ಜಾಲಿ ಇತ್ತು ಡೇ. ಸೊ ಹಾಗಾಗಿ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇವತ್ತಿಗೆ ಎಂಡ್ ಮಾಡ್ತಿದ್ದೇನೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆ ಬೇರೆ ವಿಡಿಯೋಸ್ಗಳಿಗಾಗಿ ಫಾಲೋ ಮಾಡಿ KC ಶೋ. ಬಾಯ್ ಬಾಯ್. ಸೊ ಥೈಲ್ಯಾಂಡಿಗೆ ಲ್ಯಾಂಡ್ ಆಗಿ ಈಗ ನಾವು ಎಂತ ಕೊಡ್ತಿದೆ? ಥೈಲ್ಯಾಂಡ್ ಬೀಚಿಗೆ ಹೋಗ್ಬೇಕು ಅಂತಿದ್ದೆ. ಎಂತಕ್ಕೆ ಬೀಚಲ್ಲಿ ಸುಮ್ಮನೆ ಬೀಚ್ ನೋಡೋ ಅಂತ. ಅಣ್ಣ 10 ನಿಮಿಷ ಇರುತ್ತಲ್ಲಿ, ಜಾಸ್ತಿ ಇದ್ದರೆ ಅವಳು 20 ರೂಪಾಯಿ ಜಾಸ್ತಿ ಆಗ್ತಾಳೆ.